ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಮಾರ್ನಿಂಗ್ ಆಲ್ರೆಡಿ ಇವಾಗ 10:30 ಆಗಿದೆ. ಸೊ ನಾನು ಜಾನಮ್ಮ ಮೇಲ್ಗಡೆ ಹೊರಟಿದ್ದೀವಿ. ಹತ್ತಮ್ಮ ಬಂದೆ ಹತ್ತು ಮೇಲೆ. ಮೇಲೆ ರೂಮ್ ಇದೆ ಗೈಸ್, ಕೆಳಗಡೆ ಹೇಗೆ ಇದೆ ಅಲ್ವಾ, ಹಾಲು ಮತ್ತು ಕಿಚನ್ನು, ದೇವ್ರ ಮನೆ ಮತ್ತು ವಾಶ್ರೂಮ್ ಎಲ್ಲ ಇದೆ. ಅದೇ ರೀತಿ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಕೂಡ 2 ರೂಮ್ ಇದೆ, 1 ಕಿಚನ್ ಇದೆ, ಹಾಗೆ ದೇವರ ಮನೆ ಇದೆ ಮತ್ತು 2 ರೂಮು ಅಟ್ಯಾಚ್ ವಾಶ್ರೂಮ್ ಇದೆ ಗೈಸ್. ಇವಾಗ ನೋಡಿ ನಮ್ಮ ಬಂಗಾರಿ ಮೇಲೆ ಕರ್ಕೊಂಡು ಬಂದಿದ್ದಾಳೆ. ಏನು ಪುಟ್ಟ, ಏನು ಬೇಕು? ಪರ್ಫ್ಯೂಮ್ ಬೇಕಾ? ಮತ್ತೇನು ಬೇಕು? ಜಾನುಮಗೆ ಮತ್ತು ಪರ್ಫ್ಯೂಮ್ ಮತ್ತು ಲಿಪ್ಸ್ಟಿಕ್ ಬೇಕಂತೆ ಗೈಸ್. ಇಲ್ಲಿ ನೋಡಿ ಅಟ್ಯಾಚ್ ಬಾತ್ರೂಮು ಇದೆ. ಇಲ್ಲಿ ನನ್ನ ರೂಮಲ್ಲಿ ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ಸೊ ಇದು ನನ್ನ ರೂಮು ಗೈಸ್. ಇಲ್ಲಿ ಒಂದು ಮಿರರ್ ಇದೆ. ನಾನು ನನ್ನೆಲ್ಲ ಬಟ್ಟೆಗಳು, ಡ್ರೆಸ್ಗಳು ಮತ್ತು ಸ್ಯಾರಿ ಎಲ್ಲ ಇದೇ ವಾರ್ಡ್ರೋಬಲ್ಲಿ ಇಟ್ಕೊಂಡಿದ್ದೀನಿ. ಜಾಗ ಆಗಿಲ್ಲ ಅಂದರೆ ಮೇಲ್ಗಡೆ ವಾರ್ಡ್ರೋಬಲ್ಲಿ ಇಡ್ತೀನಿ, ಇಲ್ಲಾಂದರೆ ಇದೇ ವಾರ್ಡ್ರೋಬಲ್ಲಿ ಇಟ್ಕೊಳ್ತೀನಿ. ಗೈಸ್, ನಮ್ಮ ಜಾನಮ್ಮ ಬಂದು ಲಿಪ್ಸ್ಟಿಕ್ ಕೊಡು, ಪರ್ಫ್ಯೂಮ್ ಕೊಡು ಅಂತ ಫುಲ್ಲು ಕಾಟ ಕೊಡ್ತಾ ಇದ್ದಾಳೆ, ಅಳ್ತಾ ಇದ್ದಾಳೆ, ಮಮ್ಮಿ ಕೊಡು ಅಂತ. ಇದು ಬಂದು ನನ್ನ ಉಡ್ಬಿ ಮತ್ತು ನನ್ನ ಫಸ್ಟ್ನೇ ಮಗಳು ನಮ್ಮ ಚಿನ್ನಿಮ್ಮ ಇದು. ಹಾಗೆ ಗೈಸ್, ಇಲ್ಲಿ ನೋಡಿ ವಾಲಿಗೆ ಸ್ಟಿಕ್ ಮಾಡಿರೋದು ಬಂದು ಇದು ಪೋಸ್ಟರ್ಸ್ ಬಂದು ಒಂದು ಎಂಗೇಜ್ಮೆಂಟ್ದು, ಇನ್ನೊಂದು ಮದುವೆದು. ಅದಾದಮೇಲೆ ನಾನು ಸ್ವಲ್ಪ ರೆಡಿ ಆಗಿಬಿಟ್ಟು ಹೊರಗಡೆ ಬಂದೆ ಗೈಸ್. ಇವತ್ತಂತೂ ನಂದು ಫುಲ್ಲು ಕೆಲಸ ಇತ್ತು ಗೈಸ್. ಇವಾಗ ನಾನು ಬಟ್ಟೆ ಒಣಗಾಕ್ತಾ ಇದ್ದೀನಿ. ಸ್ವಲ್ಪ ಬಟ್ಟೆ ಇತ್ತು, ಒಂದು 2-3 ಡೇಸ್ದು, ಅಂದರೆ ನಮ್ಮ ಜಾನಮ್ಮದು, ಪಾಪುದು, ನಂದು ಮತ್ತು ನಮ್ಮ ಚಿನ್ನಿಮ್ಮದು ಬಟ್ಟೆಗಳಿತ್ತು. ಡೈಲಿ ಸ್ನಾನ ಮಾಡ್ತಾರಲ್ವ, ಸೊ ಹಾಗಾಗಿ ಜಾಸ್ತಿ ಏನು ಕೊಳೆ ಆಗಿರಲ್ಲ ಅವ್ರದ್ದೆಲ್ಲ ಡ್ರೆಸ್ಸಸ್ಗಳು. ಹಾಗೆ ಸೋಪಿನ ಪುಡಿಯಲ್ಲಿ ಇಟ್ಟಿದ್ದೆ, 1/2 ಅವರ್ ನೆನೆ ಇಟ್ಟಿದ್ದೆ. ಅದಾದಮೇಲೆ ನಾನು ಬಟ್ಟೆ ಎಲ್ಲ ವಾಶ್ ಮಾಡಿದೆ. ಅವ್ರು ಇನ್ನೂ ಸ್ಕೂಲಿಂದ ಬಂದಿರಲಿಲ್ಲ, ಜಾನಮ್ಮ ಮತ್ತು ಚಿನ್ನಿಮ್ಮ ಮತ್ತು ಮೈನಾ. ಜಾನು ಇನ್ನೂ ಸ್ಕೂಲ್ಗೆ ಹೋಗಲ್ಲ ಗೈಸ್, ಚಿನ್ನಿ ಇನ್ನೂ ಸ್ಕೂಲಿಂದ ಬಂದಿರಲಿಲ್ಲ. ಸೊ ನಾನು ಫ್ರೀ ಇದ್ದೆ ಅಲ್ವಾ, ಪಾಪು ಬೇರೆ ಮಲಗಿದ್ದ, ಟೈಮ್ ಇದೆ ಅಂದ್ಬಿಟ್ಟು ನಾನು ಎಲ್ಲ ಬಟ್ಟೆಗಳು ತೊಗೊಂಡು ಸೋಪಿನ ಪುಡಿಯಲ್ಲಿ ನೆನೆ ಹಾಕ್ಬಿಟ್ಟು 1/2 ಅವರ್ ಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡಿದೆ ಗೈಸ್. ವಾಶ್ ಮಾಡಿಬಿಟ್ಟು ಇನ್ನೇನು ಎದ್ಬಿಟ್ಟು ಒಣಗಾಕಕ್ಕೆ ಬರಬೇಕು. ನಮ್ಗೆ ಲಕ್ಕಿ ಎದ್ಬಿಟ್ಟ. ಸೊ ಅಮ್ಮ ಎತ್ಕೊಂಡ್ರು, ಅಪ್ಪ ಅಮ್ಮ. ಸೊ ನಾನು ಬಟ್ಟೆ ಎಲ್ಲ ತೊಗೊಂಡು ಬಂದು ಎಲ್ಲ ನೀಟಾಗಿ ಟೆರೆಸ್ ಮೇಲೆ ಒಣಗಾಕಿದೆ ಗೈಸ್. ಏನು ಗೊತ್ತಾ, ಸಖತ್ತು ಬಿಸಿಲಿತ್ತು. ಕಾಲು ಇಡೋಕ್ಕೆ ನನಗೆ ಒಂಥರ ಫುಲ್ಲು ಬಿಸಿ ಸುಡ್ತಾಯಿತ್ತು ಕಾಲೆಲ್ಲ, ಅಷ್ಟು ಬಿಸಿಲಿತ್ತು ಟೆರೆಸ್ ಮೇಲೆ. ಎಲ್ಲ ಬಟ್ಟೆ ಒಣಗಾಕೋಷ್ಟೊತ್ತಿಗೆ ಕಾಲೆಲ್ಲ ಉರಿ ಬಂದುಬಿಡ್ತು. ಮಧ್ಯಾಹ್ನ ಅಷ್ಟೊಂದು ಬಿಸಿಲಿತ್ತು ಗೈಸ್. ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಊಟ ಮಾಡೋಣ ಅಂತ ನೋಡಿದೆ. ಅಮ್ಮ ಅವರೆಕಾಳ್ದು ಪಲಾವ್ ಮಾಡಿದರು, ಹಾಗೆ ಪಾಯಸನೂ ಮಾಡಿದರು. ಇದು ಮಧ್ಯಾಹ್ನದ ಊಟ ಮಾಡಿದೆ ನಾನು, ಅವರೆಕಾಳು ಪಲಾವ್ ಮತ್ತು ಪಾಯಸ ಹಾಕ್ಕೊಂಡು ತಿಂದೆ. ಇವತ್ತಂತೂ ಫುಲ್ಲು ಕೆಲಸ ಗೈಸ್. ಇವತ್ತು ಮಾರ್ನಿಂಗು ಏನಾಯಿತು ಅಂದರೆ, ನಾನು ರೂಮೆಲ್ಲ ಕ್ಲೀನ್ ಮಾಡಬೇಕಿತ್ತು. ಎಲ್ಲ ಬಟ್ಟೆಗಳನ್ನ ಹಾಗಂಗೆ ಇಟ್ಬಿಟ್ಟಿದ್ದೆ, ಕೆಳಗಡೆ ವಾರ್ಡ್ರೋಬಲ್ಲಿ ಇಟ್ಟಿರಲಿಲ್ಲ. ಸೊ ನೀಟಾಗಿ ಸೀರೆಗಳು ಇಡೋ ಪ್ಲೇಸೆಲ್ಲ ಸೀರೆಗಳು, ಡ್ರೆಸ್ಸಸ್ ಇಡೋ ಪ್ಲೇಸೆಲ್ಲ ಡ್ರೆಸ್ಸಸ್ಗಳನ್ನೆಲ್ಲ ಇಟ್ಬಿಟ್ಟು ನೀಟಾಗಿ ನಾನು ರೂಮೆಲ್ಲ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡಿ ಬಟ್ಟೆ ಅದೆಲ್ಲ ಆಗಿದ್ಮೇಲೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಊಟ ಮಾಡೋಕ್ಕೆ ಬಂದೆ ಕಿಚನ್ಗೆ. ನಮ್ಮಮ್ಮ ಅವರೆಕಾಳ್ದು ಪಲಾವ್ ಮಾಡಿದರು, ಹಾಗೆ ಪಾಯಸನೂ ಮಾಡಿದರು. ಸೊ ಅವರೆಕಾಳು ಪಲಾವ್ ಸೂಪರಾಗಿತ್ತು. ಪಾಯಸ ಅವರೆಕಾಳು ಪಲಾವನ್ನ ತಿಂತಾಯಿದ್ದೀನಿ ಗೈಸ್. ಎಲ್ಲರೂ ಬನ್ನಿ ಊಟ ಮಾಡೋಣ. ಇದು ಬಂದು ನಾನು ಮಧ್ಯಾಹ್ನ ಊಟ ಮಾಡ್ತಾ ಇರೋದು. ಮಾರ್ನಿಂಗು ಅನ್ನ ಸಾಂಬಾರು ತಿಂದಿದ್ದೆ. ಸೊ ಇವಾಗ ಅವರೆಕಾಳು ಪಲಾವ್ ಮತ್ತು ಪಾಯಸ ತಿಂತಾಯಿದ್ದೀನಿ. ಅದಾಗಿದ್ಮೇಲೆ ನಮ್ಮ ಮೈನಾ, ಚಿನ್ನಿಮ್ಮ ಎಲ್ಲರೂ ಸ್ಕೂಲಿಂದ ಬಂದರು. ಇವಾಗ ಹೊರಗಡೆ ಆಟ ಆಡ್ತಾಯಿದ್ದಾರೆ. ನಮ್ಮ ಲಕ್ಕಿ ಕೂಡ ಎದ್ಬಿಟ್ಟಿದೆ ಅಲ್ವ, ಅವನ್ನ ಕರ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡೆ ಆಟ ಆಡಿಕೊಂಡು. ಗೈಸ್, ಇವತ್ತಿನ ಬ್ಲಾಗ್ ಇದು. ಇವತ್ತಿನ ದಿನ ಹೇಗೋಯ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದಾಗಿತ್ತು ಇವತ್ತಿನ ಬ್ಲಾಗ್ ಗೈಸ್. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನೆಲ್ಲ ಓಲ್ಡ್ ವೀಡಿಯೋಸು ನ್ಯೂ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಮತ್ತು ಇನ್ನು ನೆಕ್ಸ್ಟು ಮತ್ತೆ ಬ್ಲಾಗ್ಗಳಲ್ಲಿ ನಾನು ಮತ್ತೆ ಸಿಗ್ತೀನಿ ಗೈಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಹಾಗೆ ನಾನು ರೂಮೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ನಂದು ಹೈಸ್ಕೂಲ್ದು ಒಂದು ಆಟೋಗ್ರಾಫ್ ಬುಕ್ ಸಿಕ್ತು. ಅದನ್ನು ಹಾಗೆ ಇನ್ನೊಂದು ವೀಡಿಯೋ ಮಾಡಿಬಿಟ್ಟು ನನ್ನ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಒಂದ್ಸರಿ ನೋಡಿ ಗೈಸ್ ಹೇಗಿದೆ ಅಂತ. 90 ಕಿಡ್ಸ್ದು ಆಟೋಗ್ರಾಫ್ ಬುಕ್ಕು ಅದು. ಇವಾಗಿನ ಮಕ್ಕಳಿಗೆಲ್ಲ ಆಟೋಗ್ರಾಫ್ ಬುಕ್ ಅಂದರೆ ಏನಂತಲೇ ಗೊತ್ತಿಲ್ಲ. ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಒಂದು ಬ್ಲಾಗಲ್ಲಿ. ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೊ ಮಚ್. ಬಾಯ್.